OG ವಾರಿಯರ್ ಬೇಕರಿಯಲ್ಲಿ ಯಾವ ರೀತಿ ಪ್ಲಮ್ ಕೇಕ್ಗಳನ್ನು ಸಿದ್ಧಪಡಿಸ್ತಾರೆ ಅನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ಅನ್ಸಾಲ್ಟೆಡ್ ನಂದಿನಿ ಬಟರ್ ಪೂರ್ತಿ 100ರ ವೇಗದಲ್ಲಿ ಓಡಿಸ್ತಾ ಇದ್ದೀರಾ ಈಗ. 8 kg ಗೋಡಂಬಿ, ಹಾಗೆಯೇ 12 kg ಚೆರಿ. ಹಾಂ ಸರ್. ಗರಂ ಮಸಾಲ 1.2 kg ಅಷ್ಟು ಹಾಲಿನ ಪುಡಿಯನ್ನು ಇದಕ್ಕೆ ಬೆರೆಸಿದ್ದಾರೆ. ಶುಗರ್ ಕ್ಯಾರಮೆಲ್ ಅಂತನಾ ಇದು? ಚಾಕ್ಲೇಟ್ ಟೇಸ್ಟು ಮತ್ತು ಕಲರ್ ಕೊಡುತ್ತೆ. 12 kg ಒಣದ್ರಾಕ್ಷಿ. ಈಗ ಗೋಡಂಬಿಯನ್ನು ಹಾಕೊಳ್ತಾ ಇದ್ದಾರೆ. ಪ್ಲಮ್ ಕೇಕ್ಗಳು ತಮ್ಮ ಪ್ರಯಾಣದ ಒಂದು ಅರ್ಧ ಭಾಗವನ್ನು ಇಲ್ಲಿ ಕ್ರಮಿಸಿವೆ ಅಂತ ಹೇಳಿದರೆ ತಪ್ಪಾಗಲಾರದು. ನಿಖರವಾಗಿ ಆಯಾ ಟ್ರೇಗಳು ಅವುಗಳ ಜಾಗಕ್ಕೆ ತಲುಪಬೇಕಿದೆ. ಈಗ ನಮ್ಗಳಿಗೆಲ್ಲ ವರ್ಷಕ್ಕೆ ಒಂದೇ ಸಾರಿ ಬರ್ಡೇ ಬರೋದು, ನಿಮಗೆ ಪ್ರತಿ ದಿವಸನೂ ಬರ್ಡೇನೆ. ಈ ರೀತಿ ಅಚ್ಚುಕಟ್ಟಾಗಿ ಪ್ಯಾಕ್ ಆದಂತಹ ಪ್ರತಿ ಪೊಟ್ನಾನು ಮುಂದೆ ಕೌಂಟರ್ಗೆ ಸೇರುತ್ತೆ. ಅಲ್ಲಿಂದ ಗ್ರಾಹಕರು ಅವುಗಳನ್ನು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಮತ್ತೊಂದು ವಿಶೇಷವಾದ ಸಂಚಿಕೆ. ನಾನಿವತ್ತು ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹ OG ವಾರಿಯರ್ ಬೇಕರಿಗೆ ಬಂದಿದ್ದೀನಿ. ಬನ್ನಿ, ಈ ಒಂದು ಸಂಚಿಕೆಯಲ್ಲಿ ಇಲ್ಲಿ ಅಂತಂದರೆ OG ವಾರಿಯರ್ ಬೇಕರಿಯಲ್ಲಿ ಯಾವ ರೀತಿ ಪ್ಲಮ್ ಕೇಕ್ಗಳನ್ನು ಸಿದ್ಧಪಡಿಸ್ತಾರೆ ಅನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡೋಣ. ಪ್ಲಮ್ ಕೇಕ್ಗಳನ್ನು ಕುಬೇಂದ್ರ ಅಣ್ಣ ರೆಡಿ ಮಾಡ್ತಾ ಇದ್ದಾರೆ. ಇದು ಏನೇನು ಬೇಕಣ್ಣ ಇದಕ್ಕೆ? ಫಸ್ಟ್ ಬಂದರೆ ಬೆಣ್ಣೆನಾ ಇದು? ಹಾಂ, ಅಮೂಲ್ ಬಟರ್ 4 kg, 4 kg ಅಮೂಲ್ ಬಟರ್. ಅನ್ಸಾಲ್ಟೆಡ್ ನಂದಿನಿ ಬಟರ್ 4 kg, 8 kg ಆಗುತ್ತೆ. 4 kg ಅನ್ಸಾಲ್ಟೆಡ್, 4 kg ಸಾಲ್ಟೆಡ್. ಹಾಂ, ಓಕೆ. ಅಮೂಲು ಸಾಲ್ಟೆಡ್, ಅನ್ಸಾಲ್ಟೆಡ್ ನಂದಿನಿ. ಓಹೋ, ಎರಡು ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು ಬಳಸ್ತಾ ಇದ್ದೀರಾ? ಒಂದು ಅರ್ಧ ಸಾಲ್ಟೆಡ್, ಒಂದು ಅರ್ಧ ಅನ್ಸಾಲ್ಟೆಡ್. ಈಗ ಇದನ್ನು ಪೂರ್ತಿ ಮಿಕ್ಸ್ ಮಾಡಬೇಕು. ಬಟರ್ ಎಲ್ಲ ಚೆನ್ನಾಗಿ ಮಿಕ್ಸಿಂಗ್ ಆಗಿದ ಮೇಲೆ ಐಸಿನ್ ಶುಗರ್ ಹಾಕಬೇಕು. ಓಕೆ. ಈಗ ನೀವು ಬಟರ್ ಹಾಕಿದ್ರಲ್ಲ, ಅದು ನೇರವಾಗಿ ಫ್ರೀಸರಿಂದ ತೆಗೆದಿದ್ರೋ ಅಥವಾ ಸ್ವಲ್ಪ ಹೊತ್ತು ಗಾಳಿಗೆ ಇಟ್ಟಿದ್ರಲ್ಲ? ಫ್ರೀಸರಿಂದ ನೇರವಾಗಿ ತಗೊಂಡಿರೋ? ಡೀಪ್ ಫ್ರೀಸರ್ನಿಂದ ತಗೊಂಡ್ಬಂದಿದ್ದೆ. ಕೋಲ್ಡ್ ಇದ್ರೇ ಕೇಕ್ ಚೆನ್ನಾಗಿ ಬರೋದು. ಕೋಲ್ಡ್ ಇದ್ರೇ ಚೆನ್ನಾಗಿ ಬರೋದು. 30 ಸ್ಪೀಡ್. ಓಕೆ. 30 ರೊಟೇಷನ್ಸ್ ಪರ್ ಮಿನಿಟ್ ಸ್ಪೀಡಲ್ಲಿ ಈಗ ರೊಟೇಟ್ ಆಗ್ತಾ ಇದೆ, ಮಿಕ್ಸ್ ಆಗ್ತಾ ಇದೆ ಬೆಣ್ಣೆ. ಇವರಲ್ಲಿ 4 kg ಸಾಲ್ಟೆಡ್ ಅಮೂಲ್ ಬಟರ್ನ ಬಳಸಿದ್ರೆ ಇನ್ನೊಂದು 4 kg ಅನ್ಸಾಲ್ಟೆಡ್ ನಂದಿನಿ ಬಟರ್ನ ಬಳಸ್ತಾ ಇದ್ದಾರೆ. ಇವಾಗ ಆಫ್ ಮಾಡಿಬಿಟ್ಟು ಓಕೆ. ಐಸಿನ್ ಶುಗರ್ ಸಾಕಾ? ಹಾಂ ಸರ್. ಏನು ಹಾಕ್ತಾ ಇದ್ದೀರಿ ಅದಕ್ಕೆ? ಐಸಿನ್ ಶುಗರ್ ಸರ್. ಓಕೆ. ಬೀಸಿದ ಸಕ್ಕರೆ. ಹಾಂ. ಎಷ್ಟು kg ಅಣ್ಣ? 7 kg. 7 kg. ಓಕೆ. ಸೊ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಐಸಿನ್ ಶುಗರ್ ಅಂತ ಹೇಳ್ತಾರೆ. ಐಸಿಂಗ್ ಶುಗರ್ ಅಂತ ಬೇಕರಿ ಟರ್ಮ್ಸಲ್ಲಿ ಇದನ್ನು ಐಸಿಂಗ್ ಶುಗರ್ ಅಂತ ಕರೀತಾರೆ. ಓಕೆ. ಇದು ಎಷ್ಟೊತ್ತು ಮಿಕ್ಸ್ ಆಗಬೇಕಣ್ಣ? ಒಂದು 3 to 4 minutes. 3 ರಿಂದ 4 ನಿಮಿಷ ಚೆನ್ನಾಗಿ ಬೆರಿಬೇಕಾ? ಈಗ ಕ್ರಮೇಣವಾಗಿ ಇದರ ವೇಗವನ್ನು ಹೆಚ್ಚಿಸ್ಕೊಳ್ತಾ ಇದ್ದೀರಾ? ಹಾಂ ಸರ್. ಈಗ ಪೂರ್ತಿ 100ರ ವೇಗದಲ್ಲಿ ಓಡಿಸ್ತಾ ಇದ್ದೀರಾ ಈಗ. ಪೂರ್ತಿ ಕ್ರೀಮ್ನ ಕನ್ಸಿಸ್ಟೆನ್ಸಿ ಬರಬೇಕಾ ಈಗ? ಅದೇ ಡಬಲ್ ಕ್ವಾಂಟಿಟಿ ಆಗುತ್ತೆ ಎಲ್ಲ. ಸೊ ಮಿಕ್ಸ್ ಆಗ್ತಾ ಆಗ್ತಾ ಎಷ್ಟಿದೆಯೋ ಅದ್ರ ಪ್ರಮಾಣ ಡಬಲ್ ಆಗಿಬಿಡುತ್ತೆ. ಡಬಲ್ ಆಗುತ್ತೆ. ಡಬಲ್ ಅಂತಂದರೆ ಆ ರೀತಿ ಉಬ್ಕೊಳ್ಳುತ್ತೆ. ಹಾಂ. ಗಾತ್ರದಲ್ಲಿ ಬೆಳೆಯುತ್ತೆ 2 ಪಟ್ಟು, ಆದರೆ ತೂಕ ಅಷ್ಟೇ ಇರುತ್ತೆ. ತೂಕ ಅಷ್ಟೇ. 8 kg ಗೋಡಂಬಿನ ತೊಗೊಂಡಿದ್ದಾರೆ ಪ್ಲಮ್ ಕೇಕ್ಗಳನ್ನು ಮಾಡೋದಕ್ಕೆ. ಗೋಡಂಬಿನ ಮುರ್ಕೊಂಡು ಇಟ್ಕೊಂಡಿದ್ದೀರಾ ಅಣ್ಣ? ಇಲ್ಲ, ನಾರ್ಮಲ್ ಇದೆ ಟುಕಡ ಏನು ಬರುತ್ತಲ್ಲ, ಇದನ್ನೇ ತೊಗೊಂಡಿದ್ದೀರಾ? ಇಟ್ಕೊಂಡು. ಚೆರ್ರಿನ ಇದು? ಹಾಂ ಸರ್. ಎಷ್ಟು kg ಇದೆ ಅಣ್ಣ ತೂಕ ಚೆರ್ರಿ? 12 kg. 8 kg ಗೋಡಂಬಿ, ಹಾಗೆಯೇ 12 kg ಚೆರ್ರಿ. ಹಾಂ ಸರ್. ಸರಿ. ಸೊ ಈಗ ಇದು ಪೂರ್ತಿ ಮಿಕ್ಸ್ ಆಗಿ ಉಬ್ಬವರೆಗೂ ಕಾಯ್ಬೇಕ್ರಾ? ಹಾಂ ಸರ್. ಸ್ವಲ್ಪ ವೈಟ್ ಕಲರ್ ಆಗಿ ಬರಬೇಕು ಎಲ್ಲ. ಬಣ್ಣ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಸರ್. ಇವಾಗ ಆಫ್ ಮಾಡಿಬಿಟ್ಟು. ಓಕೆ, ಆಯ್ತು. ಓಕೆ, ಈಗ ಬಿಳಿ ಬಣ್ಣಕ್ಕೆ ತಿರುಗಿದೆ ಇದು. ಹಾಂ ಸರ್. ಹಾಂ, ನೀವು ಹೇಳ್ದಾಗೆ ಉಬ್ಬಿದೆ ಕೂಡ. ಹಾಂ. ಸೊ ಈ ಹಂತದಲ್ಲಿ ನೀವು ಮೈದಾ ಬೆರೆಸ್ತೀರಾ ಇದಕ್ಕೆ? ಹಾಂ ಸರ್. ಮೈದಾ ಎಷ್ಟು kg ಮೈದಾ ಹಾಕ್ಕೊಳ್ತೀರಣ್ಣ? 20%. 20%. ನಾವು ಹಾಕೋದ್ರಲ್ಲಿ 20% ಫಸ್ಟ್ ಹಾಕ್ತೀವಿ. ಓಕೆ. ಸ್ಟಾರ್ಟಿಂಗ್ ಅಲ್ಲ, ಒಟ್ಟು ಎಷ್ಟು ಮೈದಾ ಹಾಕ್ತೀರಾ ಇದಕ್ಕೆ? ಟೋಟಲಾಗಿ 8 kg. 8 kg ಮೈದಾ ಹೋಗುತ್ತೆ. ಅದರಲ್ಲಿ ಒಂದು
20% ಅಂದರೆ ಒಂದು 2 kg ಅಷ್ಟು ಮೊದಲು ಹಾಕ್ಕೊಳ್ತೀರಾ? ಹಾಂ ಸರ್. ಉಬ್ಬುತ್ತೆ ಅನ್ನೋ ಕಾರಣಕ್ಕೆ ಈ ಥರ. ಚೆನ್ನಾಗಿ ಮಿಕ್ಸಿಂಗ್ ಆಗುತ್ತೆ. ಇಲ್ಲೇನು ಮಾಡ್ಕೊಳ್ತಿದ್ದೀರಣ್ಣ ಈಗ? ಬೇಕಿಂಗ್ ಪೌಡ್ರಾ? ಬೇಕಿಂಗ್ ಪೌಡ್ರ್. ಓಕೆ, ಉಳಿದಿರೋಂಥ ಮೈದಾ ಹಿಟ್ಟಿಗೆ ಬೇಕಿಂಗ್ ಪೌಡರ್ ಎಷ್ಟು ಹಾಕ್ಕೊಂಡ್ರಿ? 5 ಸ್ಪೂನ್. 5 ಚಮಚದಷ್ಟು, 5 ಟೇಬಲ್ ಸ್ಪೂನ್ ಹಾಂ ಸರ್. ಜಾಜಿಕಾಯಿ ಪೌಡ್ರು 2 ಸ್ಪೂನ್ಸ್. 2 ಚಮಚ ಜಾಯಿಕಾಯಿ ಪುಡಿ. ಹಾಂ, ಜಾಜಿಕಾಯಿ ಪೌಡ್ರ್. ಸೊ ಸುಮಾರು ಕಡೆಗಳಲ್ಲಿ ಜಾಯಿಕಾಯಿನ ನೀವು ಬಳಸ್ತೀರ, ನನಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ಬೇಕರಿ ಐಟಮ್ಸ್ ಎಲ್ಲ ಮಾಡ್ತಾರೆ ಅಂತ. ಇದೇನ? ಗರಂ ಮಸಾಲ. ಗರಂ ಮಸಾಲ. ಹಾಂ ಸರ್. ಓ, ನಾವೇ ರೆಡಿ ಮಾಡ್ತೀರಿ ಇಲ್ಲಿ ಮೇಲ್ಗಡೆ. ಹಾಂ. ಗರಂ ಮಸಾಲ 1 ಸ್ಪೂನ್. 1 ಚಮಚ ಗರಂ ಮಸಾಲ. ಟೀ ಸ್ಪೂನ್. ಜಿಂಜರ್ ಪೌಡ್ರ್ 3 ಸ್ಪೂನ್ಸ್. ಜಿಂಜರ್ ಪೌಡರ್. ಹಾಂ ಸರ್. ಶುಂಠಿ ಪುಡಿ ಹಾಂ, 3 ಚಮಚ. ಆಮೇಲೆ ಮಿಲ್ಕ್ ಪೌಡ್ರು. ಮಿಲ್ಕ್ ಪೌಡರ್. ಹಾಂ, 1 kg 200 ತೂಕ ಹಾಕಿ ಇಟ್ಕೊಂಡಿದ್ವಿ. ಓಕೆ, 1.2 kg ಅಷ್ಟು ಹಾಲಿನ ಪುಡಿಯನ್ನು ಇದಕ್ಕೆ ಬೆರೆಸಿದ್ದಾರೆ. ಹಾಂ. ಓಕೆ, ಮುಂದೆ ಹಾಂ, ಮೊಟ್ಟೆಗಳನ್ನು ಹೊಡೆದಿಟ್ಕೊಂಡಿದ್ರು. ಎಷ್ಟು ಮೊಟ್ಟೆ ಇದೆಯಣ್ಣ? 6 ಟ್ರೇ. 6 ಟ್ರೇ. ಹಾಂ, 6 ಟ್ರೇ. 6 ಟ್ರೇ ಅಂದರೆ 180. 180 ಮೊಟ್ಟೆ. ಹಾಂ. ಅದಷ್ಟು ಮೊಟ್ಟೆಗಳನ್ನು ಹಾಕ್ಕೊಳ್ತೀರಾ? ಹಾಂ, ಎಲ್ಲ ಹಾಕಬೇಕು. ಈಗ ಫಸ್ಟ್ ಬಂದರೆ ಒಂದು 2 ಟ್ರೇ ಮುಟ್ಟ ಹಾಕಿ ಮಿಕ್ಸ್ ಮಾಡಬೇಕು. ಸೈಡಲ್ಲಿ ಬಟ್ರೆಲ್ಲ ಅಂಟ್ಕೊಬಿಡುತ್ತೆ. ಓಕೆ, ಅದಕ್ಕೋಸ್ಕರ ಮುಟ್ಟ ಹಾಕಿದ ಮೇಲೆ ಈ ಥರ ಮಿಕ್ಸ್ ಮಾಡಿಕೊಟ್ರೆ ಹಾಂ ಚೆನ್ನಾಗಿ ಮಿಕ್ಸಿಂಗ್ ಆಗುತ್ತೆ. ಹಾಂ. ಒಟ್ಟಿಗೆ ಮೊಟ್ಟೆಗಳನ್ನು ಹಾಕಿಬಿಟ್ರೆ ಈ ಒಂದು ಕನ್ಸಿಸ್ಟೆನ್ಸಿ ಬರೋದಿಲ್ಲ. ಗಟ್ಟಿ ಅದಕ್ಕೆ ಬರಬೇಕು ಸ್ವಲ್ಪ. ಈಗ ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಆಮೇಲೆ ಮತ್ತೆ ಹಾಕೋದು, ಗಟ್ಟಿ ಆಗ್ತಿದ್ದಂಗೆ ಮತ್ತೆ ಹಾಕೋದು. ಆ ಥರ ಮೊಟ್ಟೆ ಮುಗಿಯೋ ತನಕ ಹಾಕಬೇಕು. ಹಾಂ. ಅದಾದಮೇಲೆ ಲಾಸ್ಟಲ್ಲಿ ಮೈದಾ ಹಾಕ್ತೀವಿ. ಕೊನೆ ಹಂತದಲ್ಲಿ ಶುಗರ್ ಕ್ಯಾರಮಲ್ನ ಹಾಕ್ತೀವಿ, ಚಾಕ್ಲೇಟ್ ಟೇಸ್ಟ್ ಬರೋದು. ಮತ್ತೆ ಡ್ರೈ ಫ್ರೂಟ್ಗಳನ್ನ ಟೇಬಲ್ ಮೇಲೆ ಮಿಕ್ಸ್ ಮಾಡಬೇಕು. ಮಿಷಿನಲ್ಲಿ ಹಾಕಿದ್ರೆ ಏನಾಗ್ಬಿಡುತ್ತೆ ಅಂದರೆ ಕೇಕು ಚೆನ್ನಾಗಿ ರೈಸಿಂಗ್ ಬರಲ್ಲ, ಉಬ್ಬಿ ಬರಲ್ಲ ಕೇಕು. ಓಕೆ. ಇಲ್ಲ ಆಮೇಲೆ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ ಕೇಕಲ್ಲಿ. ಈಗ ಅಣ್ಣ ಮುಂದೆ ಇನ್ನೊಂದು ಸ್ವಲ್ಪ ಮೊಟ್ಟೆಗಳನ್ನು ಹಾಕೊಳ್ತೀರಾ? ಹಾಂ, ಈಗ ಮತ್ತೆ ಇನ್ನೊಂದು 2 ಟ್ರೇ ಅಷ್ಟಾ? 2 ಟ್ರೇ. ಓಕೆ. ಸೂಕ್ಷ್ಮವಾಗಿ ಕೈ ಆಡ್ಕೋಬೇಕು ಅಂತಾರಲ್ಲ ಆ ಥರ. ಹಾಂ, ಇಲ್ಲಿ ಒಂದು 30 ಸ್ಪೀಡಲ್ಲಿ ಇದೆಯಾ ಇದು? 40 ಸ್ಪೀಡಲ್ಲಿ. 40ರಲ್ಲಿದೆ. ಹಾಂ, 40ರಲ್ಲಿ. 40ರಲ್ಲಿ ನಿಧಾನಕ್ಕೆ ಬೆರಿತಾ ಇದೆ ಇದು. ಹಾಂ. ಫುಲ್ ನೋಡಿ, ಈಗ ಬೆರಿತಾ ಅದು ಹೇಗೆ ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಾ ಇದೆ, ಅಪಿಯರೆನ್ಸು ಚೇಂಜ್ ಆಗ್ತಾ ಇದೆ. ಕೇಕು ಉಬ್ಬಿ ಮೇಲೆ ಬರುತ್ತೆ ಸ್ವಲ್ಪ. ಅದು ರೈಸಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಕೇಕು ಚೆನ್ನಾಗಿ ಬರೋದಕ್ಕೆ, ಸಾಫ್ಟ್ನೆಸ್. ಈಗ ಒಣ ದ್ರಾಕ್ಷಿಯ ಆಗಮನ ಎಷ್ಟು ಕೆ ಜಿ ಒಣ ದ್ರಾಕ್ಷಿ? 12 kg. ಅದನ್ನು ಏನು ವಾಶ್ ಮಾಡಿದ್ದೀರಾ? ಹಾಂ. ಓಕೆ. ಮೊಟ್ಟೆನ ಹಂತವಾಗಿ ಹಾಕೊಳ್ಳೋದ್ರಿಂದ ಪ್ಲಮ್ ಕೇಕ್ನ ಈ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಸೆನ್ಸ್ ಆ್ಯಡ್ ಮಾಡ್ತಾ ಇದ್ದೀವಿ. ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀರಾ? ಎಷ್ಟಿದೆ ವೆನಿಲಾ 250 ಗ್ರಾಮ್ಸ್? ಓಕೆ, ವೆನಿಲಾ ಎಸೆನ್ಸ್ ಆ್ಯಡ್ ಆಗಿದೆ ಈಗ. ಹಾಂ ಸರ್. ಓಕೆ, ಈಗ ಆಫ್ ಮಾಡ್ಕೊಂಡ್ರಿ. ಇವಾಗ ಮೈದಾ ಮಸಾಲ ಏನೇನು ಮಿಕ್ಸ್ ಮಾಡಿದ್ವು ಹೌದು. ಅದೆಲ್ಲ ಸುರಿತಾ ಇದ್ದೀವಿ. ಮೈದಾ, ಬೇಕಿಂಗ್ ಪೌಡ್ರು, ಹಾಂ. ಗರಂ ಮಸಾಲ, ಹಾಂ ಸರ್. ಶುಂಠಿ ಪುಡಿ ಹಾಂ, ಎಲ್ಲವೂ ಇತ್ತು. ಅದು ಹಾಂ, ಮಿಲ್ಕ್ ಪೌಡ್ರ್ ಎಲ್ಲ. ಮಿಲ್ಕ್ ಪೌಡ್ರ್ ಕೂಡ ಇತ್ತು. ಹೌದು. ಶುಗರ್ ಕ್ಯಾರಮೆಲ್ ಅಂತನಾ ಇದು? ಏನಿರುತ್ತಣ್ಣ ಇದರಲ್ಲಿ? ಸಕ್ಕರೆನ ಶುಗರು ಕ್ಯಾರಮಲೈಸ್ ಮಾಡಿರ್ತೀರಾ? ಒಂದು ನಿರ್ದಿಷ್ಟ ಟೆಂಪ್ರೇಚರ್ಗೆ ಅದನ್ನು ಕರಗಿಸ್ಬಿಟ್ಟು ಅದಕ್ಕೆ ಶುಗರ್ನೇ ಕ್ಯಾರಮಲೈಸ್ ಮಾಡಿ ಅಷ್ಟೇ, ಮತ್ತೇನೂ ಇಲ್ಲ ಅದು. ಸೊ ಎಷ್ಟು ಶುಗರ್ ಕ್ಯಾರಮಲ್ನ ಎಷ್ಟು ಹಾಕ್ತಾ ಇದ್ದೀರಾ? 4 ಚಮಚ ಅಷ್ಟು. ಒಂದು ದೊಡ್ಡ ಚಮಚೆಯಿಂದ. ಓಕೆ, ದೊಡ್ಡ ಸೌಟಿಂದ ಒಂದು 4 ಸೌಟನ್ನು ಹಾಕ್ಕೊಂಡ್ರು. ಚಾಕ್ಲೇಟ್ ಟೇಸ್ಟ್ ಕೊಡುತ್ತೆ. ಚಾಕ್ಲೇಟ್ ಟೇಸ್ಟ್ ಕೊಡುತ್ತೆ. ಹಾಂ, ಕಲರು ಚಾಕ್ಲೇಟ್ ಟೇಸ್ಟು ಮತ್ತು ಕಲರ್ ಕೊಡುತ್ತೆ. ಓಕೆ. ಈ ಪ್ಲಮ್ ಕೇಕನ್ನು ಸಾಮಾನ್ಯವಾಗಿ ನಾವು ನೋಡಿದ್ರೆ ಅದು ಕಪ್ಪು ಸ್ವಲ್ಪ ಡಾರ್ಕ್ ಕಲರಲ್ಲಿ ಅವರೆಲ್ಲ ಏನಂದರೆ ಕೆಮಿಕಲ್ ಬರುತ್ತೆ ಕಂಪ್ನಿಗಳಲ್ಲಿ, ಓಕೆ, ಕ್ಯಾರಮಲ್ಲು, ಅದನ್ನು ಯೂಸ್ ಮಾಡ್ತಾರೆ. ನಾವೇನು ಅಂದರೆ ನಾವೇ ಇಲ್ಲಿ ಪ್ರಿಪೇರ್ ಮಾಡ್ತೀವಿ ಓನಾಗಿ. ಓಕೆ, ಹೌದು. ಈಗ ಬಣ್ಣದಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ. ಇವಾಗ ಆಫ್ ಮಾಡಿಬಿಟ್ಟು ಒಂದು ಸತಿ ಎಲ್ಲ. ಓಕೆ, ಈಗ ಆಫ್ ಮಾಡ್ಕೊಂಡಿದ್ದೀರಾ? ಹಾಂ. ಒಂದ್ಸರಿ ಸ್ಕ್ರ್ಯಾಪ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ. ಕ್ಲೀನಾಗಿ ಮಿಕ್ಸ್ ಆಗಿರಲ್ಲ ಕೆಳಗೆ. ಹಾಂ ಹಾಂ ಹಾಂ. ಯಾವುದಾದ್ರೂ ಒಂದು ಪುಡಿ ಹೋಗಿ ಒಂದು ಕಡೆ ಕುತ್ಕೊಂಡಿರುತ್ತೆ, ಆ ಥರ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಹಾಕಿರುವಂತಹ ಅಷ್ಟು ಸಾಮಗ್ರಿಗಳು ಒಂದೇ ಕಡೆ ಜೊತೆಯಾಗಿದ್ದು ಈ ಮಷಿನ್ನಲ್ಲಿ ಮತ್ತೆ ಶಿಸ್ತಿನಿಂದ ಬೆರೆಯುತ್ತೆ. ಇವಾಗ ಚೆರ್ರಿ ಹಾಕ್ತಾ ಇದ್ದಾರೆ. ಓ, ಈಗ ಚೆರ್ರಿ, ಹಾಂ, ಡ್ರೈ ಚೆರ್ರಿ ಇದು. ಹಾಂ ಸರ್. ಎಷ್ಟು? ಒಂದು 12 kg ಇದೆ ಅಂತ. ಹಾಂ, 12 kg ಡ್ರೈ ಚೆರ್ರಿ ಹಾಕಿದ್ರು ಈಗ. ಸೊ ಮೇನ್ ಪ್ಲಮ್ ಕೇಕಿಗೆ ಅದ್ರ ಫ್ಲೇವರ್ ಸಿಗೋದೇ ಈ ಚೆರ್ರಿಯಿಂದ ಅಲ್ವಾ? ಚೆರ್ರಿ, ಡ್ರೈ ಫ್ರೂಟ್ಸ್. ಡ್ರೈ ಫ್ರೂಟ್ಸು, ಚೆರ್ರಿ, ಗೋಡಂಬಿ. ಗೋಡಂಬಿ.
ಈಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆರ್ರಿ ಸ್ವಲ್ಪ. ಓಕೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಚೆರ್ರಿಗಳು ಸಂಪೂರ್ಣವಾಗಿ ಒಡೆಯೋದಿಲ್ಲ, ಭಾಗಶಃ ಹೊಡೆಯುತ್ತವೆ. ಆಹಾ, ಚೆರ್ರಿ ಹಾಕ್ತಿದ್ದ ಹಾಗೆ ಆ ಚೆರ್ರಿಯ ಘಮ ಬರೋಕ್ಕೆ ಶುರುವಾಯ್ತು ಇಲ್ಲಿ. ಈಗ ಒಣದ್ರಾಕ್ಷಿ ಎಷ್ಟು ಕೆ ಜಿ ಇದೆ ಅಣ್ಣ? ಒಣದ್ರಾಕ್ಷಿ 12 ಕೆ ಜಿ ಒಣದ್ರಾಕ್ಷಿ. ದ್ರಾಕ್ಷಿಯನ್ನು ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದು ಹಚ್ಚಿಗೊಳಿಸ್ಕೊಂಡು ನೀರನ್ನು ಚೆನ್ನಾಗಿ ಬಸ್ತು ಆಮೇಲೆ ಇದಕ್ಕೆ ಬೆರೆಸಿದ್ದಾರೆ. ಆರೆಂಜ್ ಫಿಲ್ ಅಂತ ಕರೀತಾರೆ ಇದನ್ನ. ಆರೆಂಜ್ ಫಿಲ್, ಆರೆಂಜ್ ಹಣ್ಣಿನ ಸಿಪ್ಪೆಗಳಿಂದ ಮಾಡಿರುವಂತಹ ಆರೆಂಜ್ ಫಿಲ್ಲನ್ನು ಹಾಕ್ಕೊಂಡ್ರು. ಗೋಡಂಬಿ ಯಾಕೆ ಹಾಕಿಲ್ಲ ಅಂತಂದರೆ, ಹಾಂ, ಗೋಡಂಬಿ ಇದರಲ್ಲಿ ಹಾಕ್ಬಿಟ್ರೆ ಮಿಷಿನಲ್ಲಿ ಏನಾಗುತ್ತೆ ಅಂದರೆ ಗೋಡಂಬಿ ಹೊಡೆದೋಗ್ಬಿಡುತ್ತೆ. ಈಗ ಫುಲ್ ಗೋಡಂಬಿ ಇದೆಯಲ್ಲ ಅದೆಲ್ಲ ಪುಡಿ ಆಗ್ಬಿಡುತ್ತೆ ಮಿಷಿನಲ್ಲಿ ಹಾಕಿದರೆ, ಮಿಕ್ಸ್ ಆಗಬೇಕಾದ್ರೆ. ಹಂಗಾಗಿ ಏನು ಮಾಡ್ತೀವಿ, ಟೇಬಲ್ ಮೇಲೆ ಹಾಕಿ ಮಿಕ್ಸ್ ಮಾಡ್ತೀವಿ. ಸಿದ್ಧವಾಗಿರುವಂತಹ ಪ್ಲಮ್ ಕೇಕ್ನ ಮಿಶ್ರಣವನ್ನು ಒಂದು ದೊಡ್ಡ ಕಟ್ಟೆಯ ಮೇಲೆ ಶುಚಿ ಮಾಡಿಕೊಂಡಿರುವಂತಹ ಒಂದು ದೊಡ್ಡ ಟೇಬಲ್ನ ಮೇಲೆ ಅವರು ಹರಡ್ಕೊಳ್ತಾ ಇದ್ದಾರೆ. ಅಂದರೆ ಗೋಡಂಬಿ ಬೆರೆಸೋದಕ್ಕೆ ಇಲ್ಲಿ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ. ಹಾಂ, ಓಕೆ. ಈಗ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದಾರೆ. ಒಟ್ಟು ಎಷ್ಟು ಕೆ ಜಿ ಇತ್ತಣ್ಣ ಗೋಡಂಬಿ? 8 ಕೆ ಜಿ. 8 ಕೆ ಜಿ ಗೋಡಂಬಿಯ ತುಂಡುಗಳು ಹರಡ್ಕೊಳ್ತಾ ಇದ್ದಾರೆ ಇವುಗಳನ್ನ. ಒಮ್ಮೆ ಗೋಡಂಬಿಯನ್ನು ಹಾಕಿದ ಮೇಲೆ ಅದನ್ನು ಮುಚ್ಚುತ್ತಾ ಬರ್ತಾ ಇದ್ದಾರೆ. ಕೆಳಗಿಂದ ಎತ್ತಿ ಹಿಟ್ಟನ್ನು ಮೇಲಕ್ಕೆ ಹಾಕ್ತಾ ಇದ್ದಾರೆ. ಈ ಹೊಸ ವರ್ಷದ ಸಂದರ್ಭದಲ್ಲಿ ಈ ಪ್ಲಮ್ ಕೇಕಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇರುತ್ತಲ್ವ ಅಣ್ಣ? ಹಾಂ ಸರ್, ಡಿಸೆಂಬರ್ ಸೀಸನ್ ನವಂಬರ್ 15-20 ಸ್ಟಾರ್ಟ್ ಆಗುತ್ತೆ. ಹಾಂ, ಡಿಸೆಂಬರ್ ಫುಲ್ ಮಂತು ಬ್ಯುಸಿ ಇರುತ್ತೆ. ನೋಡಿ ಹೇಗೆ ಅವಾಗೆಲ್ಲ ರಮ್ ಕೇಕ್ ಎಲ್ಲ ಮೂವರು mix ಬಾಣಸಿಗರು ಮಾಡ್ತಾರಲ್ಲ. ಹೇಗೆ ಸತತವಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ, ಅಂದರೆ ಗೋಡಂಬಿ ಚೆನ್ನಾಗಿ ಬೆರೀಲಿ ಮತ್ತು ಇತರೆ ಸಾಮಗ್ರಿಗಳೆಲ್ಲ ಬೆರೀಲಿ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊಳ್ತಾ ಇದ್ದೀರಾ. ಹಾಂ, ಸೊ ಇಷ್ಟೇನಣ್ಣ ಇದು? ಹಾಂ ಸರ್, ಮಿಕ್ಸಿಂಗ್ ಆಗಿದೆ ಇವಾಗ. ಮಿಕ್ಸಿಂಗ್ ಆಯ್ತು ಈಗ. ಸೊ ಅಚ್ಚುಗಳಿಗೆ ಬಟರ್ ಪೇಪರ್ ಹಾಕೊಂಡಿದ್ದೀರಾ ಅಲ್ವಣ್ಣ ಸುತ್ತ? ಇವಾಗ ವೆಯ್ಟ್ ಮಿಷಿನು ಇಟ್ಕೊಂಡಿದ್ವಿ. ಓಕೆ. ಒಂದು ಅಚ್ಚುಕ್ಕೆ 720 ಗ್ರಾಮ್ ಬರಬೇಕು. ಒಂದೊಂದು ಅಚ್ಚಿಗೆ 720 ಗ್ರಾಮ್ ಹಾಂ ಈ ಮಿಶ್ರಣವನ್ನು ತುಂಬಿಸ್ತೀರಾ. ಹಾಂ ಎಲ್ಲವೂ ಕೂಡ ಇಲ್ಲಿ ತೂಕ ಆಗಿಬಿಟ್ಟೆ ಹೋಗುತ್ತೆ. ಹಾಂ ಸರ್. ಸೊ ಮೇಲೆ ಉಬ್ಬೋದಕ್ಕೊಂದು ಸ್ವಲ್ಪ ಜಾಗ ಸಿಗಲಿ ಅನ್ನೋ ಕಾರಣಕ್ಕೆ ಅದಕ್ಕೊಂದು ಸ್ವಲ್ಪ ಜಾಗ ಬಿಟ್ಟಿದ್ದೀರಾ, ಒಂದು ಅರ್ಧ ಇಂಚಿನಷ್ಟು. ಇನ್ನೊಂದು ಬಟರ್ ಪೇಪರ್ ಎಲ್ಲ ಮಡ್ಚ್ಕೋಬಾರ್ದು, ಮಡಿಸ್ಬಾರ್ದು. ಯಾಕಂದರೆ ಕೇಕು ರಿಮೂವ್ ಮಾಡ್ತೀವಲ್ವ ಬೇಕಿಂಗ್ ಆಗಿದ ಮೇಲೆ. ಹೌದು. ಕೇಕ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಏನಾದರೂ ಈ ಥರ ಪೇಪರ್ ಮಡ್ಚ್ಕೊಂಡಿದ್ರೆ ಓಕೆ, ನಾವು ತೆಗೆದು ಬಿಡ್ತೀವಿ. ತೂಕ ಮಾಡಿದಾಗ ನಿಖರವಾಗಿ ಅದು 720 ಗ್ರಾಮ್ನಷ್ಟು ಇರಬೇಕು. ಒಬ್ಬೊಬ್ರು ಕಸ್ಟಮರ್ ಮತ್ತೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಬರೀ ಇಟ್ಟಿದೆ ನಮಗೇನು ಡ್ರೈ ಫ್ರೂಟ್ಸ್ ಏನು ಬಂದಿಲ್ಲ ಅಂತ. ಆಗಾಗ ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ತೀವಿ. ಹಾಂ, ಮಿಕ್ಸ್ ಮಾಡ್ಕೊತಾ ಇರ್ತೀವಿ. ಸೊ ತುಂಬಕ್ಕೂ ಮೊದಲು ಒಂದ್ಸರಿ ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟೆ ತುಂಬ್ತೀರಾ. ಹಾಂ ಹಾಂ. ಪ್ಲಮ್ ಕೇಕ್ನ ಮಿಶ್ರಣ ಏನು ಸಿದ್ಧವಾಗಿ ಲೋಡ್ ಆಗಿತ್ತಲ್ಲ ಅಚ್ಚುಗಳಿಗೆ, ಅದನ್ನು ಜಾಗರೂಕತೆಯಿಂದ ನೋಡಿ ಎಷ್ಟು ಜಾಗರೂಕತೆಯಿಂದ ಸಾಗಿಸ್ತಾ ಇದ್ದಾರೆ. ಪ್ಲಮ್ ಕೇಕ್ಗಳು ತಮ್ಮ ಪ್ರಯಾಣದ ಒಂದು ಅರ್ಧ ಭಾಗವನ್ನು ಇಲ್ಲಿ ಕ್ರಮಿಸಿವೆ ಅಂತ ಹೇಳಿದರೆ ತಪ್ಪಾಗಲಾರದು. ಈಗ ಮುಂದಿನ ಹಂತದಲ್ಲಿ ಇವುಗಳನ್ನು ನೀಟಾಗಿ ಬೇಕ್ ಮಾಡಲಾಗುತ್ತೆ. ಪ್ಲಮ್ ಕೇಕ್ನ ಬೇಕ್ ಮಾಡೋದಕ್ಕೆ ಇಡ್ತಾ ಇದ್ದೀರಾ. ಇದು ಮೊದಲು ಎಷ್ಟು ಪ್ರೀ ಹೀಟ್ ಆಗಿರ್ಬೇಕಣ್ಣ ಓವನ್? 220 ಇದೆ, 200 ಫೈನಲ್ ಬಿಡ್ತಿದ್ದೀನಿ. ಓಕೆ, 205 ಡಿಗ್ರಿಗೆ ಇದು ಪ್ರೀ ಹೀಟ್ ಆಗಿದೆ. ಈ ಒಂದು ದೈತ್ಯವಾದ ಓವನ್. ಓಹೋ, ದೈತ್ಯವಾದ ಏನು ಸೌಟ್ ಇದೆಯೋ ಅದನ್ನ ಹಾಕ್ಬಿಟ್ಟು ಅಲ್ಲಿ ಕಳಿಸ್ತಾ ಇದ್ದಾರೆ. ಸೊ ನಿಖರವಾಗಿ ಆಯಾ ಟ್ರೇಗಳು ಅವುಗಳ ಜಾಗಕ್ಕೆ ತಲುಪಬೇಕಿದೆ. ಹೌದು. ಸುಮಾರು 200-205 ಡಿಗ್ರಿಗೆ ಪ್ರೀ ಹೀಟ್ ಆಗಿದೆ ಅಣ್ಣ. ಮತ್ತೆ ಈಗಿನ ಇಮಿಡಿಯೇಟ್ ಇಟ್ಬಿಟ್ಟು ಆಫ್ ಮಾಡಿಬಿಡ್ತೀರಾ ಈಗ? ಆಫ್ ಮಾಡ್ತೀವಿ. ಸೊ ಎಷ್ಟು ಎಲ್ಲಿವರೆಗೂ ಬೀಳಬೇಕು ಒಳಗಿರೋಂಥ ಶಾಖ? 145. ಸೊ ಇದು ಎಷ್ಟು ಗಂಟೆಗಳ ಕಾಲ ಬೇಕಾಗಬೇಕಣ್ಣ? 1.5 hour. 1.5 hour. ದೊಡ್ಡದಾದ ದೋಣಿಯನ್ನು ಹುಟ್ಟಾಕಿರುತ್ತಲ್ಲ ಹಾಗಿದೆ ಇದು. ಈ ರೀತಿ ಈಗ ಎಲ್ಲ ಟ್ರೇಗಳನ್ನು ಜಾಗರೂಕತೆಯಿಂದ ಲೋಡ್ ಮಾಡಿದ್ದಾರೆ. ಸುಮಾರು 200-210 ಡಿಗ್ರಿಯ ಶಾಖ ನಮಗಿಲ್ಲಿ ನಿಲ್ಲೋಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿ ಇದೆ. ಓಕೆ, ಈಗ ಮುಚ್ಚಿಬಿಡ್ತೀರಣ್ಣ ಈಗ? ಕ್ಲೋಸ್ ಮಾಡಿ. ಸೊ
ಸುಮಾರು ಒಂದು 206 ಡಿಗ್ರಿಗೆ ಕಾದಿದೆ ಈ ಒಂದು ಓವನ್ನು. ಇದೊಂದು 2 ಮಿನಿಟ್ಸ್ 2 ನಿಮಿಷ ಬಿಟ್ಬಿಟ್ಟು ಆಫ್ ಮಾಡಿಬಿಡ್ತೀರಾ? ನಿಧಾನಕ್ಕೆ ನಾವು ನೋಡ್ತಾ ಇರಬೇಕಾದ್ರೆ ಇದರ ಟೆಂಪ್ರೇಚರ್ ಏನಿದೆಯೋ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. 206 ಇತ್ತು, ಈಗ 204ಕ್ಕೆ ಇಳಿಕೆ ಆಗಿದೆ. ಈ ಹಂತದಲ್ಲಿ ಆಫ್ ಮಾಡ್ಕೊಳ್ತಾ ಇದ್ದೀರಾ? ಹೌದು, ಆಫ್ ಮಾಡ್ಕೊತೀವಿ. ಓಕೆ. ಸೊ ಈಗ 203 ಡಿಗ್ರಿಗೆ ಆಫ್ ಮಾಡಿದ್ದಾರೆ. ಆಫ್ ಮಾಡಿದ್ದೀನಿ. 145 ಡೌನ್ ಆಗಬೇಕು. 145ಕ್ಕೆ ಬೀಳ್ಬೇಕಾ? 145ವರೆಗೂ ಟೆಂಪ್ರೇಚರ್ ಡೌನ್ ಆಗಬೇಕು. ಅಲ್ಲಿವರೆಗೂ ಆಗಾಗ ಮಾನಿಟರ್ ಮಾಡ್ತಾ ಇರ್ತೀರಾ? ಮಧ್ಯದಲ್ಲಿ ಆನ್ ಮಾಡಿ ನೋಡ್ಕೊಳ್ತಾ ಇರ್ತೀರಾ? ಮಾನಿಟರ್ ಮಾಡ್ತಿರ್ತೀವಿ. ಓಕೆ. ಸೊ ಈಗ ಪ್ಲಮ್ ಕೇಕ್ಗಳನ್ನು ಇಟ್ಟು ಎಷ್ಟೊತ್ತಾಯ್ತಣ್ಣ? ಒಂದು 3/4 ಅವರ್ ಆಗಿದೆ. 3/4 ಅವರ್ ಆಗಿದೆ. ಈಗ ಟೆಂಪ್ರೇಚರ್ ಕೂಡ ಕೆಳಗೆ ಬಿದ್ದಿದೆ. ಈಗ ಹೌದು, ಈಗ 162 ಡಿಗ್ರಿಗೆ ತಲುಪಿದೆ. ಹೌದು. ಓಕೆ. ಇನ್ನು 20% ಡೌನ್ ಆಗುತ್ತೆ. ಇನ್ನೊಂದು 20 ಡಿಗ್ರಿ ಕಡಿಮೆ ಆಗ್ಬೇಕಾ? 140ಕ್ಕೆ ಬರ್ಬೇಕಾ? 140 145ಕ್ಕೆ ಟೆಂಪ್ರೇಚರ್ ಡೌನ್ ಆದರೆ ಆಮೇಲೆ ಒಂದು 2 ಪಾಯಿಂಟು ಟೆಂಪ್ರೇಚರ್ ಏರಿಸ್ಕೊಂಡು ಮತ್ತೆ ರೈಸ್ ಮಾಡ್ತೀರಾ? ಓಕೆ. ಮತ್ತೆ ಒಂದು 10 ನಿಮಿಷ 1/4 ಗಂಟೆಗೆ ಬೇಕಿಂಗ್ ಆಗೋದು. ಜಯಂತಣ್ಣ ಇವಾಗ 1.5 ತಾಸಾಗಿದೆ. ಹೌದು, ಆಗಿದೆ. ಪೂರ್ತಿಯಾಗಿ ಬೇಕಾಗಿವೆ. ಹಾಂ, ಪೂರ್ತಿಯಾಗಿ ಬೇಕಿಂಗ್ ಆಗಿದೆ. ಎಸ್. ಸೊ ಪ್ಲಮ್ ಕೇಕ್ಗಳು ಈಗ ಬೇಕಿಂಗ್ನ ಪ್ರಯಾಣವನ್ನು ಮುಗಿಸ್ಕೊಂಡು ಓವನಿಂದ ಹೊರಗೆ ಬರ್ತಾ ಇವೆ. ಹೊರಗೆ ಬರ್ತದೆ. ನೀಟಾಗಿ ಬೇಕಾಗಿದೆಯಾ ಅಂತ ಇನ್ನೊಮ್ಮೆ ಖಾತ್ರಿ ಪಡಿಸ್ಕೊಳ್ತಾ ಇದ್ದೀರಾ? ಹೌದು. ಸೊ ಮುಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ ನೀಟಾಗಿ ಬೇಕಾಗಿದೆಯಾ ಅಂತ? ಸೊ ಯಾವುದನ್ನಾದ್ರೂ ಇನ್ನೊಂದು ಸ್ವಲ್ಪ ಬಿಸಿ ಮಾಡೋ ಅವಶ್ಯಕತೆ ಇದ್ದರೆ ಹಾಗೆ ಬಿಡ್ತೀರಾ? ಹಾಂ, ಹಾಗೆ ಬಿಟ್ಬಿಡ್ತೀವಿ. ಸೊ ಬೇಕಾದಮೇಲೆ ಅವುಗಳನ್ನು ಪರಿಶೀಲಿಸ್ಕೊಂಡು ನಂತರದಲ್ಲಿ ಟ್ರೈಗಳನ್ನು ಈ ಥರ ಸ್ಟ್ಯಾಂಡಿಗೆ ಹಾಕ್ತಿದ್ದೀರಾ? ಹೌದು. ಬೇಕ್ ಮಾಡ್ಕೊಂಡಂತಹ 10 ಪ್ಲಮ್ ಕೇಕ್ಗಳ ಟ್ರೇಗಳನ್ನು ಈಗ ಸ್ಟ್ಯಾಂಡಿಗೆ ಹಾಕಿದ್ದೀರಾ? ಹೌದು. ಈಗ ಮುಂದಿನ ಹಂತದಲ್ಲಿ ಇದು ಪೂರ್ತಿಯಾಗಿ ಆರಬೇಕು, ಆಮೇಲೆ ಅದು ಕಟಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಹಾಂ, ಕಟಿಂಗ್ ಸೆಕ್ಷನ್. ಆರುಮುಗಂ ಅಣ್ಣವ್ರು ಅಂಡ ನಮಸ್ಕಾರ. ನಮಸ್ಕಾರ. ಈಗ ಪ್ಲಮ್ ಕೇಕು ನೀಟಾಗಿ ಬೇಕಾಗ್ಬಿಟ್ಟು ಚೆನ್ನಾಗಿ ಆರಿ ನಿಮ್ಮ ಕೈ ಸೇರಿದೆ. ನೀವು ಇಲ್ಲಿ ಅದನ್ನ ಏನು ಮೌಲ್ಡಿಂದ ತೆಗೆದ್ಬಿಟ್ಟು ಬಾಕ್ಸ್ಗೆ ಹಾಕ್ತಾ ಇದ್ವಿ. ಪೂರ್ತಿ ಆರಿದ್ಮೇಲೆ ಈ ಥರ ನಿಮ್ಮ ಕೈ ಸೇರುತ್ತೆ. ಸ್ವಲ್ಪ ಕುಟ್ಕೊಂಡ್ಬಿಟ್ರೆ ಬಾಕ್ಸಿಗೆ ಮಾಡ್ತಿದ್ದೀರ? ಓಕೆ. ಜಸ್ಟ್ ಅದನ್ನು ತಟ್ಬಿಟ್ರೆ ಅದು ಬಂದ್ಬಿಡುತ್ತಲ್ಲ? ಆಚೆ ಬರುತ್ತೆ. ನೀವು ತಟ್ಟಬೇಕು. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ ಸರ್, ಕಂದಸ್ವಾಮಿ. ಓಕೆ. ಇಲ್ಲಿ ಪ್ಲಮ್ ಕೇಕ್ಗಳನ್ನು ಇವಾಗ ಕಟ್ ಮಾಡ್ತಾ ಇದ್ದೀರಾ? ಹೌದು ಸರ್. ಬಟರ್ ಪೇಪರ್ ಬಿಚ್ಚಿಬಿಟ್ಟು ಓಕೆ 8 ಪೀಸ್ ಕಟ್ ಮಾಡಬೇಕು. ಒಂದು ಬಾರ್ಗೆ 8 ಪೀಸ್. ಒಂದು ಬಾರಲ್ಲಿ 8 ಪೀಸ್ ಆಗೋ ಥರ 8 ಪೀಸ್ ನಿಖರತೆಯಿಂದ ಕಟ್ ಮಾಡಬೇಕು. ಅರ್ಧ ಕೆ ಜಿ ಇದು. ಓಕೆ. ಸೊ ಒಂದೊಂದು ಬಾರು ಅರ್ಧ ಕೆ ಜಿ ಇರುತ್ತಾ ಇದು? ಹಾಂ, ಅರ್ಧ ಕೆ ಜಿ. ಓಹೋ. ನೋಡೋದಕ್ಕೆ ಗಾತ್ರ ಚಿಕ್ಕದಾಗಿದ್ರು ಇದರಲ್ಲಿ ಡ್ರೈ ಫ್ರೂಟ್ಸು ಎಲ್ಲ ಇದೆಯಲ್ಲ? ಎಲ್ಲ ಇರೋದು. ಹಾಗಾಗಿ ಭಾರ ಇರುತ್ತಿದ್ದು. ಭಾರ ಇರೋದು. ಬಿಸಿ ಆರಿ ಓಕೆ ಈ ಥರ ಬಟರ್ ಪೇಪರ್ ಬಿಚ್ಚಿ ಓಕೆ 8 ಪೀಸ್ ಕಟ್ ಮಾಡಬೇಕು. ಹಾಂ. ಒಂದು ಬಾರ್ಗೆ ಹಾಂ 8 ಪೀಸ್ ಕಟ್ ಮಾಡಬೇಕು. ಈಗ ನಮ್ಗಳಿಗೆಲ್ಲ ವರ್ಷಕ್ಕೆ ಒಂದೇ ಸರಿ ಬರ್ಡೇ ಬರೋದು, ನಿಮಗೆ ಪ್ರತಿ ದಿವಸನೂ ಬರ್ಡೇನೆ. ಹೌದು ಅಲ್ವಾ? ಕರೆಕ್ಟು. ನೋಡ್ರಿ, ಇಂಥ ಸೌಭಾಗ್ಯ ಯಾರಿಗೂ ಇಲ್ಲ. ಪ್ರತಿ ದಿವಸ ನೀವು ಕೇಕ್ ಕಟ್ ಮಾಡ್ತೀರಾ? ಆಮಾಂ, ಕೇಕ್ ಇದೆ 8 ಪೀಸ್ ಕಟ್ ಮಾಡಿದ್ದು. ಓಕೆ ಓಕೆ. ಈ ಥರ ಇಟ್ಟು ಹಿಂಗೆ ಮಾಡಿದ ಕವರ್ಗೆ ಹಾಕ್ಬೇಕು. ಅವ್ರಿಗೆ ಸ್ವಲ್ಪ ಅವ್ರಿಗೆ ಪ್ಯಾಕ್ ಮಾಡ್ತಾರೆ. ಆ ಥರ ಪ್ಯಾಕ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕಿ ತೋರ್ಸಪ್ಪ. ಆ ಥರ ರಬ್ಬರ್ ಬ್ಯಾಂಡ್ ಹಾಕ್ತಾರೆ ಅವರು. ಸೊ ಗಾಳಿ ಹೋಗದೆ ಇರೋ ಥರ ಅಚ್ಚುಕಟ್ಟಾಗಿ ಅವುಗಳಿಗೆ ಹಾಂ ರಬ್ಬರ್ ಬ್ಯಾಂಡನ್ನು ಹಾಕಲಾಗುತ್ತೆ. ಹಾಂ, ಹಾಕಬೇಕು. ಎಮಿರೆಡ್ ಹಾಕ್ಬೇಕು. ಓ, ಹಾಕಿದ ತಕ್ಷಣ ಇಮಿಡಿಯೇಟ್ ಹಾಕ್ಬೇಕು. ಜಾಸ್ತಿ ಹೊತ್ತು ಗಾಳಿಗೆ ಬಿಡೋ ಹಾಗಿಲ್ಲ. ಈ ರೀತಿ ಅಚ್ಚುಕಟ್ಟಾಗಿ ಪ್ಯಾಕ್ ಆದಂತಹ ಪ್ರತಿ ಪೊಟ್ನೂ ಮುಂದೆ ಕೌಂಟರ್ಗೆ ಸೇರುತ್ತೆ. ಅಲ್ಲಿಂದ ಗ್ರಾಹಕರು ಅವುಗಳನ್ನು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ಇಲ್ಲಿ ಅಂತಂದರೆ OG ವಾರಿಯರ್ ಬೇಕರಿಯಲ್ಲಿ ಯಾವ ರೀತಿ ಪ್ಲಮ್ ಕೇಕನ್ನು ಸಿದ್ಧಪಡಿಸ್ತಾರೆ ಅನ್ನುವಂತಹ ಸಂಪೂರ್ಣ ವಿಧಾನವನ್ನು ನೋಡಿದ್ವಿ. ಬನ್ನಿ, ಈಗ ಕೇಕು ಸಂಪೂರ್ಣವಾಗಿ ಸಿದ್ಧವಾಗಿ ನನ್ನ ಕೈ ಸೇರಿದೆ. ನೋಡೋದಕ್ಕೆ ಸಖತ್ತು ಆಕರ್ಷಕವಾಗೂ ಕೂಡ ಕಾಣಿಸ್ತಾ ಇದೆ. ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿದೆ. ನೋಡಿ, ಅದರಲ್ಲಿ ಹಾಕಿರುವಂತಹ ಡ್ರೈ ಫ್ರೂಟ್ಸ್ ಇರಬಹುದು, ಚೆರ್ರಿ ಇರ್ಬೋದು, ಎಲ್ಲವೂ ನನ್ನತ್ತ ಕೈ ಬೀಸಿ ಕರೀತಾ ಇದೆ. ತಿಂದು ರುಚಿ ನೋಡು ಅಂತ ಹೇಳ್ದ ಹಾಗೆ ಅನ್ನಿಸ್ತಾ ಇದೆ. ಬನ್ನಿ, ತಡ ಮಾಡ್ದೇನೆ ಇಲ್ಲಿಯ ಪ್ಲಮ್ ಕೇಕನ್ನು ತಿನ್ನೋಣ. ಸಾಕಷ್ಟು ಪ್ರಮಾಣದಲ್ಲಿ ಇದಕ್ಕೆ ಗೋಡಂಬಿಯನ್ನು ಕೂಡ ಅವರು ಹಾಕಿದರು. ಪ್ಲಮ್ ಕೇಕನ್ನು ಬಾಯಿಗೆ ಇಟ್ಕೊಳ್ತಾ ಇದ್ದ ಹಾಗೇ ನಮಗೆ ಇವರು ಹೇರಳವಾಗಿ ಹಾಕಿರುವಂತಹ ಗೋಡಂಬಿಯ ತುಣುಕು ಬಾಯಿಗೆ ಸಿಗ್ತಾ ಇದೆ. ಹಾಗೆ ಚೆರ್ರಿಯಲ್ಲಿ ಒಂದು ಸ್ವಲ್ಪ ಹುಳಿ ಅಂಶ ಇರುತ್ತೆ. ಅದು
ಇದು ರುಚಿಯನ್ನು ಇನ್ನೂ ಹೆಚ್ಚಿಸ್ತಾ ಇದೆ. ಹಾಗೆ ಚೆರಿ ಸಿಹಿಯಾಗೂ ಇದೆ. ಹಾಗಾಗಿ ಅದ್ಭುತವಾಗಿ ಅನ್ನಿಸ್ತಾ ಇದೆ ಈ ಪ್ಲಮ್ ಕೇಕ್ನ ರುಚಿ. ನಾನು ಸುಮಾರು ಕಡೆಗಳಲ್ಲಿ ಈ ಪ್ಲಮ್ ಕೇಕನ್ನು ತಿಂದು ರುಚಿ ನೋಡಿದ್ದೀನಿ, ಆದರೆ ಇಲ್ಲಿ ನನಗೆ ಸಿಗ್ತಾ ಇರುವಂತಹ ಈ ರುಚಿಯ ಅನುಭವ ಇದು ವರ್ಣನಾತೀತ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇದರ ರುಚಿ ಅಷ್ಟು ಅದ್ಭುತವಾಗಿದೆ. ಈ ಪ್ಲಮ್ ಕೇಕನ್ನು ಇಲ್ಲಿ ಎತ್ತಿಟ್ಬಿಟ್ಟು ಇವರು ಮಾರೋದಿಲ್ಲ. ಹಾಗಾಗಿ ಪ್ರತಿನಿತ್ಯ ನಮಗೆ ಇಲ್ಲೇನು ಸಿಗುತ್ತೋ ಕೌಂಟ್ರಲ್ಲಿ ಎಲ್ಲವೂ ಅಂದಿನ ದಿವಸನೇ ಮಾಡಿರುವಂತಹ ಎಲ್ಲ ಐಟಮ್ಮೇ ನಮ್ಮ ಕೈಗೆ ಸೇರೋದು. ಅದರಲ್ಲೂ ಈ ಪ್ಲಮ್ ಕೇಕ್ ಅಂತೂ ದಿಸ್ ಈಸ್ ಆಸಮ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಒಂದು ಅದ್ಭುತವಾದ ಪ್ಲಮ್ ಕೇಕನ್ನು ಯಾವ ರೀತಿ ಸಿದ್ಧಪಡಿಸ್ತಾರೆ ಮತ್ತು ಅದರ ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡುವ ಸೌಭಾಗ್ಯ ಇವತ್ತು ನಂದಾಯಿತು ಅಂತಲೇ ಹೇಳಬಹುದು. ಸೊ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ಬೆಂಗಳೂರಿನ ಖ್ಯಾತ ಬೇಕ್ರಿ ಇದು. ಇದರ ಹೆಸರು ಗೊತ್ತಿಲ್ಲದವರೇ ಇಲ್ಲ ಅಂತ ಹೇಳಬಹುದು. ನಮ್ಮ ಬೆಂಗಳೂರಿನಲ್ಲಿ ಅಷ್ಟೊಂದು ಪ್ರಸಿದ್ಧತೆಯನ್ನು ಈ ಒಂದು ಬೇಕ್ರಿ ಪಡ್ಕೊಂಡಿದೆ. ಈ ವಿಶೇಷವಾದ ಬೇಕ್ರಿಗೆ ಇವತ್ತು ಭೇಟಿ ನೀಡಿದ್ದು ಆಯಿತು. ಇಲ್ಲಿ ಪ್ಲಮ್ ಕೇಕ್ಗಳನ್ನು ಯಾವ ರೀತಿ ಸಿದ್ಧಪಡಿಸ್ತಾರೆ, ಅವುಗಳ ರುಚಿ ಯಾವ ರೀತಿ ಇದೆ ಅಂತ ಕೂಡ ನಾನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶೇಷವಾದ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿ ಸಿಗುವಂತಹ ವಿಶಿಷ್ಟವಾದ ಖಾದ್ಯಗಳನ್ನು ನಮಗೆ ನಿರಂತರವಾಗಿ ತೋರಿಸ್ತಾನೆ ಹೋಗ್ತೇನೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಪಿಸೋಡ್ಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.